ರಾಜ್ಯದ ವಕ್ಫ್ ಆಸ್ತಿ ವಿಚಾರ ಮಾತಾಡುವಂಥ ಸಂದರ್ಭದಲ್ಲಿ ವಕ್ಫನ್ನು ಸಮರ್ಥಿಸಿಕೊಳ್ಳುವಂಥ ಬರದಲ್ಲಿ ಕಾಂಗ್ರೆಸ್ ಶಾಸಕರಂತ ಎನ್ ಎ ಹ್ಯಾರಿಸ್ ಅವರು ಒಂದು ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಕೇರಳದಲ್ಲಿರ್ತಕ್ಕಂತಹ ದೇಗುಲದಲ್ಲಿ ಏನು ಅಪಾರ ನಿಧಿ ಇದೆ, ಸಂಪತ್ತಿದೆ, ಅದನ್ನು ಯಾಕೆ ತೆಗೆಯೋದಕ್ಕೆ ಮುಂದಾಗ್ತಾ ಇಲ್ಲ, ಹಾಗೇನೇ ಯಾರು ಕೂಡ ಯಾಕೆ ಅದ್ರ ಬಗ್ಗೆ ಪ್ರಶ್ನೆ ಎತ್ತುತ್ತಿಲ್ಲ ಅಂತಕ್ಕಂತಹ ಒಂದು ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆದರೆ ಕರ್ನಾಟಕದಲ್ಲಿ ಮತ್ತು ರಾಜ್ಯದ ಒಂದು ವಕ್ಫ್ ಆಸ್ತಿ ವಿಚಾರವಾಗಿ ಮಾತಾಡುವಂಥವರು ಪಕ್ಕದ ಸಿರಿವಂತಿಕೆ ದೇವಗುಲದ ಮೇಲೆ ಶಾಸಕರ ಕಣ್ಣು ಯಾಕೆ ಅಂತಕ್ಕಂಥದ್ದು. ಈಗ ಇದೆಲ್ಲ ಕುರಿತಂತೆ ಬಿ ಜೆ ಪಿ ನಾಯಕರು ಕೂಡ ಇವರ ಒಂದು ಹೇಳಿಕೆಯನ್ನು ಟೀಕಿಸ್ತಾ ಇದ್ದಾರೆ. ಈ ಕುರಿತಂತೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ಬಿ ಜೆ ಪಿ ಶಾಸಕರಂತ ಭರತ್ ಶೆಟ್ಟಿ ಅವರು ಇದ್ದಾರೆ, ಅವ್ರನ್ನೇ ಮಾತಾಡ್ತಾ ಹೋಗ್ತಾನೆ. ಸರ್, ಶಾಸಕರಂತ ಎನ್ ಎ ಹ್ಯಾರಿಸ್ ಅವರ ಹೇಳಿಕೆಯನ್ನು ತಾವು ಯಾವ ರೀತಿಯಾಗಿ ವಿಶ್ಲೇಷಿಸ್ತೀರಿ? ನೋಡಿ, ಮೊದಲು ಅವರಿಗೆ ಇದ್ರ ಬಗ್ಗೆ ಕರೆಕ್ಟ್ ಆದ ಜ್ಞಾನ ಯಾರಾದರೂ ಕೊಡಬೇಕಂತ ಅವಶ್ಯಕತೆ ಇದೆ. ಅನಂತ ಪದ್ಮನಾಭ ದೇವಸ್ಥಾನದಲ್ಲಿ ಇರ್ಬೋದು ಅಥವಾ ನಮ್ಮದು ಯಾವುದೇ ದೇವಸ್ಥಾನದಲ್ಲಿ ಇರ್ಬೋದು, ಅಲ್ಲಿರುವ ಸಂಪತ್ತೇನಿದೆ ಅಲ್ಲಿಗೆ ಆ ದೇವಸ್ಥಾನಕ್ಕೆ ಬರುವಂಥ ಭಕ್ತರು ಮತ್ತು ಹಿಂದೆ ರಾಜರು, ವ್ಯಾಪಾರಿಗಳು ಇವರೆಲ್ಲ ಕೊಟ್ಟಂಥ ನಿಧಿ ಅದು. ಯಾವುದೋ ಮಸೀದಿಯನ್ನು ಕೊಳ್ಳೆ ಹೊಡೆದೋ, ಯಾವುದೋ ದೇವಸ್ಥಾನ ಕೊಳ್ಳೆ ಹೊಡೆದೋ, ಯಾವುದೋ ಜನರ ಮೇಲೆ ದಂಡೆತ್ತಿ ಹೋಗಿ ಆಸ್ತಿಯನ್ನು ಕೊಳ್ಳೆ ಹೊಡೆದಂಥ ದುಡ್ಡಲ್ಲ. ಅದನ್ನು ಹ್ಯಾರಿಸ್ ಅವರು ಅರ್ಥಕೊಳ್ಬೇಕು. ಇದು ಯಾರೋ ಮಸೀದಿಯನ್ನು ಹೊಡೆದು ಅಲ್ಲಿಂದ ನಾವು ಹಣ ತೊಗೊಂಡು ಬರಲಿಲ್ಲ. ಇವರಾಗೆ ನಮ್ಮ ದೇವಸ್ಥಾನಗಳನ್ನೆಲ್ಲ ಹೊಡೆದು ಹೇಗೆ ಕೊಳ್ಳೆ ಹೊಡ್ಕೊಂಡು ಹೋಗ್ತಾಯಿದ್ರು ಹಿಂದೆ, ಆ ರೀತಿ ಆದದ್ದಲ್ಲ. ಈ ವಕ್ಫಿನ ವಿಷಯ ಬಂದಾಗ ಇವರು ಯಾವ ಆಸ್ತಿ ಕಣ್ಣಿಗೆ ಬಿದ್ದ ಆಸ್ತಿ ಎಲ್ಲ ನಮ್ಮದೊಂದು ಹೇಳ್ತಾರೆ. ನಮ್ಮ ದೇವಸ್ಥಾನದ ಆಸ್ತಿ ಇರ್ಬೋದು, ನಮ್ಮ ದೇವಸ್ಥಾನದ ನಿಧಿಗಳಿರ್ಬೋದು, ಅದನ್ನು ನಾವು ಡಿಫೆಂಡ್ ಮಾಡಿಕೊಳ್ಳುವಂಥ ಪರಿಸ್ಥಿತಿಗೆ ಈಗ ನಮ್ಮ ದೇಶ ಬಂದಿದೆ. ಕಾಂಗ್ರೆಸ್ನ ಕೈಯಲ್ಲಿ ಸರ್ಕಾರ ಇದ್ದರೆ ದೇವಸ್ಥಾನಕ್ಕೆ ಹೋಗಿ ಇನ್ನೂ ಸಹ ಆ ಜಿಹಾದಿ ಮೆಂಟ್ಯಾಲಿಟಿ ಇನ್ನೂ ಇದೆ. ಇನ್ನೂ ದೇವಸ್ಥಾನದಲ್ಲಿರುವಂಥ ನಿಧಿ ಮೇಲೆ ಕಣ್ಣು ಹಾಕ್ಕೊಂಡು ಚಾನ್ಸ್ ಕೊಟ್ಟರೆ ಅದನ್ನು ಹೋಗಿ ಪುನಃ ಕೊಳ್ಳೆ ಹೊಡಿತೇವೆ ಅನ್ನುವಂಥ ರೀತಿಯಲ್ಲಿ ಮಾತನಾಡೋದನ್ನು ನಾವು ನೋಡ್ತಾ ಇದ್ದೇವೆ. ನಮ್ಮ ದೇಶದ ದುರಂತ ಅಂತ ಹೇಳಿದರೆ ಒಂದು ವಕ್ಫ್ ಆ್ಯಕ್ಟು, ಮತ್ತೊಂದು ಪ್ಲೇಸ್ ಆಫ್ ವರ್ಷಿಪ್ ಆ್ಯಕ್ಟು. ಪ್ಲೇಸ್ ಆಫ್ ವರ್ಷಿಪ್ ಆ್ಯಕ್ಟಲ್ಲಿ ಒಬ್ಬ ಹಿಂದೂವಿಗೆ ನನ್ನ ದೇವಸ್ಥಾನದ ಮೇಲೆ ಮಸೀದಿ ಕಟ್ಟಿದ್ದಾರೆ, ಅದು ನನ್ನ ದೇವಸ್ಥಾನ ಅಂತ ಗೊತ್ತಿದ್ದರೂ ಸಹ ಆ ಆ್ಯಕ್ಟಿನ ಪ್ರಕಾರ ನಾವು ಬಾಯಿ ಮುಚ್ಕೊಂಡು ಕೂತ್ಕೊಳ್ಬೇಕು, ಅದರ ಬಗ್ಗೆ ಚಕಾರ ಎತ್ತಬಾರ್ದು. ಇದು ಪ್ಲೇಸ್ ಆಫ್ ವರ್ಷಿಪ್ ಆ್ಯಕ್ಟು. ವಕ್ಫ್ ಆ್ಯಕ್ಟ್ ಅಂತ ಹೇಳಿದ್ರೆ ಈ ವಕ್ಫ್ನವರು ಕಂಡ ಜಾಗವನ್ನು ನಂದಂತ ಹೇಳ್ಬೋದು, ಅವನು ಅಲ್ಲದ ಜಾಗ ಸಹ ಕೇಳ್ಬೋದು, ಇಡೀ ದೇವಸ್ಥಾನವನ್ನೇ ನಂದಂತ ಹೇಳಿ ನುಂಗುವಂಥ ಒಂದು ಆ್ಯಕ್ಟ್. ಇದು ನಮ್ಮ ದೇಶದ ದುರಂತ. ಹ್ಯಾರಿಸ್ ಅವರ ಹೇಳಿಕೆ ನೆರೆ ರಾಜ್ಯದಲ್ಲಿರ್ತಕ್ಕಂಥ ಸಿರಿವಂತ ದೇಗುಲದ ಮೇಲೆ ಯಾಕೆ ಅಂತೇಳಿ, ರಾಜ್ಯದ ವಕ್ಫ್ ವಿಚಾರ ಮಾತಾಡುವಂಥ ಸಂದರ್ಭದಲ್ಲಿ ನೆರೆ ರಾಜ್ಯದ ಒಂದು ಸಿರಿವಂತ ದೇವಸ್ಥಾನ ಹಿಂದೂ ದೇಗುಲದ ಮೇಲೆ ಅವರು ಮುಸಲ್ಮಾನ್ ಶಾಸಕರಾಗಿ ಈ ಒಂದು ಹೇಳಿಕೆ ಅಂತಕ್ಕಂಥದ್ದನ್ನು ಇದು ಒಂದು ರೀತಿಯಲ್ಲಿ ಸಮಾಜದಲ್ಲಿ ಇದು ಯಾವ ಒಂದು ಸಂದೇಶವನ್ನು ಸಾರುತ್ತೆ ಅಂತ? ಸಂದೇಶ ಸ್ಟ್ರೇಟ್ ಫಾರ್ವರ್ಡ್ ಆಗಿದೆ. ಒಳಗೆ ಮನಸ್ಸಿನಲ್ಲಿ ಏನಿದೆ ಅದು ಬಾಯಲ್ಲಿ ಬಂದಿದೆ ಅಷ್ಟೇ. ನೆರೆ ರಾಜ್ಯನ, ನಮ್ಮ ರಾಜ್ಯನ, ಮತ್ತೊಂದು ರಾಜ್ಯನ ಪ್ರಶ್ನೆ ಅದಲ್ಲ. ಒಂದು ಹಿಂದೂ ದೇಗುಲ, ಎಷ್ಟೋ ವರ್ಷಗಳ ಇತಿಹಾಸವುಳ್ಳ ದೇವಸ್ಥಾನ, ಅಲ್ಲಿ ಇರುವಂಥ ನಿಧಿ, ಅಲ್ಲಿರುವ ಭಕ್ತಾದಿಗಳಿಗೆ ಕೊಟ್ಟಂಥ ಹಣ, ಅದರ ಮೇಲೆ ಇವರು ಕಣ್ಣು ಹಾಕ್ತಿರೋದು ಇವರದ್ದು ಒಂದು ಈ ಕಾಂಗ್ರೆಸ್ನವರ ಜಿಹಾದಿ ಮೈಂಡ್ಸೆಟ್ ಏನಿದೆ ಅದು ಸ್ವಲ್ಪ ಮುಂದೆ ಬರ್ತಾ ಇದೆ. ಎಲ್ಲ ಒಂದು ಕಡೆ ಒಳಗಿದ್ದ ವಿಷಯ ಬಾಯಿಂದ ಹೊರಗೆ ಬಂದಿದೆ. ಶಾಸಕರ ಈ ಒಂದು ವಿವಾದಾತ್ಮಕ ಹೇಳಿಕೆ ಕುರಿತಂತೆ ಕಾಂಗ್ರೆಸ್ನ ಹಿರಿಯ ನಾಯಕರಿಗೆ ತಾವು ಏನೊಂದು ಹೇಳೋಕ್ಕೆ ಇಷ್ಟಪಡ್ತೀರಿ? ಇದು ಸರಿಯಾದ ಸಮಯ. ಈ ಸಮಯದಲ್ಲಿ ನೀವು ನಿಮ್ಮ ತಪ್ಪುಗಳನ್ನು ಸರಿ ಮಾಡ್ಕೊಳ್ಳಿ. ಹಿಂದೂ ವಿರೋಧಿ ಭಾವನೆ ಏನಿದೆ ಅದನ್ನು ನೀವು ಲೈಟಾಗಿ ತೆಗೆದುಕೊಂಡು ಏನು ಮಾಡಿದ್ರು ಹಿಂದೂಗಳು ಬಾಯಿ ಮುಚ್ಕೊಂಡು ಇರ್ತಾರೆ ಅನ್ನುವ ಮನಸ್ಥಿತಿಯಲ್ಲಿ ಇರಬೇಡಿ. ಕಾಂಗ್ರೆಸ್ನಿರುವ ಹಿಂದೂ ನಾಯಕರುಗಳು ಯಾರಿದ್ದಾರೆ ಅವರಿಗೂ ಇದು ಕರೆಗಂಟೆ. ಈಗ ತೊಂದರೆ ಇಲ್ಲ, ಇನ್ನು ಮುಂದೆ ನೀವು ಸಹ ಕಾಂಗ್ರೆಸ್ಸಲ್ಲಿ ಲೀಡರ್ ಆಗಿರುವುದಿಲ್ಲ. ಈ ರೀತಿಯ ಮೈಂಡ್ಸೆಟ್ನ ಲೀಡರ್ಸ್ ನಿಮ್ಮಲ್ಲಿ ಇದ್ದಾರೆ ಅಂತ ಹೇಳಿದರೆ ಜಾತ್ಯತೀತೆ ಅನ್ನೋದು ಹಿಂದೂಗಳಿಗೆ ಮಾತ್ರ ಅನ್ವಯ ಆಗ್ತದೆ. ಇದರಲ್ಲಿ ಮುಸಲ್ಮಾನರಿಗೆ ಮತ್ತೊಬ್ಬರಿಗೆ ಅನ್ವಯ ಆಗುವಂಥ ಪರಿಸ್ಥಿತಿ ನಿಮ್ಮ ಪಕ್ಷದಲ್ಲಿ ಇಲ್ಲ. ಸಮಯ ಇದೆ, ಸರಿ ಮಾಡಿಕೊಳ್ಳಿ. ಇಲ್ಲದಿದ್ದರೆ ನಾವು ಎಲ್ಲರೂ ಸಮಸ್ಯೆಯಲ್ಲಿ ಬೀಳ್ತೇವೆ. ಇವ್ರ ಹತ್ರ ಕ್ಷಮೆ ಕೇಳೋದು ಅಥವಾ ಮತ್ತೊಂದು ರಿಪೆಂಟೆನ್ಸು ಅಥವಾ ಸರಿ ಮಾಡ್ಕೊಳ್ಳಿ ಅನ್ನುವಂಥ ಮಾತಾಡಲಿಕ್ಕೂ ನನಗೆ ಇಷ್ಟ ಇಲ್ಲ. ಯಾಕಂದರೆ ಒಬ್ಬ ವ್ಯಕ್ತಿ, ಒಬ್ಬ ಹಿರಿಯ ಶಾಸಕ ಆ ರೀತಿ ಮಾಡ್ತಾನೆ ಅಂತ ಹೇಳಿದ್ರೆ ಅವನ ಮೈಂಡ್ಸೆಟ್ ಏನಿದೆ ಗೊತ್ತಿರುವಂಥ ವಿಷಯ. ಕ್ಷಮೆ ಹೇಳಿದ್ರು ಸಹ ಪ್ರೆಷರಿಗೋಸ್ಕರ ಕ್ಷಮೆ ಕೇಳ್ಬೋದು. ಮನಸ್ಸಿನಲ್ಲಿರುವ ಅಂತರಾತ್ಮದಲ್ಲಿರುವ ವಿಷಯನ ಸರಿ ಮಾಡಿಸ್ಕೊಳ್ಳುವಂಥ ಪ್ರಯತ್ನ ಅವರು ಮಾಡಿದರೆ ಒಳ್ಳೆಯದು. ಥ್ಯಾಂಕ್ ಯು ಸರ್. ಇದಿಷ್ಟು ಕೂಡ ಭರತ್ ಶೆಟ್ಟಿಯವರ ಮತ್ತು ಅವ್ರು ಹೇಳುವಂತೆ ನೇರವಾಗಿ ಎನ್ ಎ ಹ್ಯಾರಿಸ್ ಅವರ ಮೈಂಡ್ ಸೆಟ್ ಏನಿದೆ ಅದನ್ನು ಇಲ್ಲಿ ತೋರ್ಪಡಿಸಿದೆ. ಇದಕ್ಕೆ ಖಂಡಿತವಾಗ್ಲೂ ಕೂಡ ಅವರ ಹಿರಿಯ ನಾಯಕರೇನಿದ್ದಾರೆ ಅದು ಬ್ರೇಕ್ ಹಾಕಬೇಕು, ಇನ್ಮೇಲೆ ಅದು ತಮ್ಮ ತಪ್ಪುಗಳನ್ನು ಸರಿಪಡಿಸ್ಕೊಳ್ಬೇಕು ಅಂತಕ್ಕಂಥ ಮಾತನ್ನು ತಮ್ಮದೇ ಆದ ದಾಟಿಯಲ್ಲಿ ಇಟ್ಟಿರ್ತಕ್ಕಂಥದ್ದು. ನೋಡೋಣ ಮುಂದೆ ಎನ್ ಎ ಹ್ಯಾರಿಸ್ ಅವರ ಒಂದು ವಿವಾದಾತ್ಮಕ ಹೇಳಿಕೆ ಯಾವ ಸ್ವರೂಪವನ್ನು ಪಡೆದುಕೊಳ್ತೆ ಅನ್ನೋದನ್ನು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ರಾಜ್ಯದ ವಕ್ಫ್ ಆಸ್ತಿ ವಿಚಾರ ಮಾತಾಡುವಂಥ ಸಂದರ್ಭದಲ್ಲಿ ವಕ್ಫನ್ನು ಸಮರ್ಥಿಸಿಕೊಳ್ಳುವಂಥ ಬರದಲ್ಲಿ
ಶಾಸಕ ಕಾಂಗ್ರೆಸ್ ಶಾಸಕರಂತ ಎನ್ ಎ ಹ್ಯಾರಿಸ್ ಅವರು ಒಂದು ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಕೇರಳದಲ್ಲಿರ್ತಕ್ಕಂತಹ ದೇಗುಲದಲ್ಲಿ ಏನು ಅಪಾರ ನಿಧಿ ಇದೆ, ಸಂಪತ್ತಿದೆ, ಅದನ್ನು ಯಾಕೆ ತೆಗೆಯೋದಕ್ಕೆ ಮುಂದಾಗ್ತಾ ಇಲ್ಲ, ಹಾಗೇನೇ ಯಾರು ಕೂಡ ಯಾಕೆ ಅದ್ರ ಬಗ್ಗೆ ಪ್ರಶ್ನೆ ಎತ್ತುತ್ತಿಲ್ಲ ಅಂತಕ್ಕಂತಹ ಒಂದು ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆದರೆ ಕರ್ನಾಟಕದಲ್ಲಿ ಮತ್ತು ರಾಜ್ಯದ ಒಂದು ವಕ್ಫ್ ಆಸ್ತಿ ವಿಚಾರವಾಗಿ ಮಾತಾಡೋಂಥವ್ರು ಪಕ್ಕದ ಸಿರಿವಂತಿಕೆ ದೇವಗುಲದ ಮೇಲೆ ಶಾಸಕರ ಕಣ್ಣು ಯಾಕೆ ಅಂತಕ್ಕಂಥದ್ದು. ಈಗ ಇದೆಲ್ಲ ಕುರಿತಂತೆ ಬಿ ಜೆ ಪಿ ನಾಯಕರು ಕೂಡ ಇವರ ಒಂದು ಹೇಳಿಕೆಯನ್ನು ಟೀಕಿಸ್ತಾ ಇದ್ದಾರೆ. ಈ ಕುರಿತಂತೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ಬಿ ಜೆ ಪಿ ಶಾಸಕರಂತ ಭರತ್ ಶೆಟ್ಟಿ ಅವರು ಇದ್ದಾರೆ, ಅವ್ರನ್ನೇ ಮಾತಾಡ್ತಾ ಹೋಗ್ತಾನೆ. ಸರ್, ಶಾಸಕರಂತ ಎನ್ ಎ ಹ್ಯಾರಿಸ್ ಅವರ ಹೇಳಿಕೆಯನ್ನು ತಾವು ಯಾವ ರೀತಿಯಾಗಿ ವಿಶ್ಲೇಷಿಸ್ತೀರಿ? ನೋಡಿ, ಮೊದಲು ಅವರಿಗೆ ಇದ್ರ ಬಗ್ಗೆ ಕರೆಕ್ಟ್ ಆದ ಜ್ಞಾನ ಯಾರಾದರೂ ಕೊಡಬೇಕಂತ ಅವಶ್ಯಕತೆ ಇದೆ. ಅನಂತ ಪದ್ಮನಾಭ ದೇವಸ್ಥಾನದಲ್ಲಿ ಇರ್ಬೋದು ಅಥವಾ ನಮ್ಮದು ಯಾವುದೇ ದೇವಸ್ಥಾನದಲ್ಲಿ ಇರ್ಬೋದು, ಅಲ್ಲಿರುವ ಸಂಪತ್ತೇನಿದೆ ಅಲ್ಲಿಗೆ ಆ ದೇವಸ್ಥಾನಕ್ಕೆ ಬರುವಂಥ ಭಕ್ತರು ಮತ್ತು ಹಿಂದೆ ರಾಜರು, ವ್ಯಾಪಾರಿಗಳು ಇವರೆಲ್ಲ ಕೊಟ್ಟಂಥ ನಿಧಿ ಅದು. ಯಾವುದೋ ಮಸೀದಿಯನ್ನು ಕೊಳ್ಳೆ ಹೊಡೆದೋ, ಯಾವುದೋ ದೇವಸ್ಥಾನ ಕೊಳ್ಳೆ ಹೊಡೆದೋ, ಯಾವುದೋ ಜನರ ಮೇಲೆ ದಂಡೆತ್ತಿ ಹೋಗಿ ಆಸ್ತಿಯನ್ನು ಕೊಳ್ಳೆ ಹೊಡೆದಂಥ ದುಡ್ಡಲ್ಲ. ಅದನ್ನು ಹ್ಯಾರಿಸ್ ಅವರು ಅರ್ಥಕೊಳ್ಬೇಕು. ಇದು ಯಾರೋ ಮಸೀದಿಯನ್ನು ಹೊಡೆದು ಅಲ್ಲಿಂದ ನಾವು ಹಣ ತೊಗೊಂಡು ಬರಲಿಲ್ಲ. ಇವರಾಗೆ ನಮ್ಮ ದೇವಸ್ಥಾನಗಳನ್ನೆಲ್ಲ ಹೊಡೆದು ಹೇಗೆ ಕೊಳ್ಳೆ ಹೊಡ್ಕೊಂಡು ಹೋಗ್ತಾಯಿದ್ರು ಹಿಂದೆ, ಆ ರೀತಿ ಆದದ್ದಲ್ಲ. ಈ ವಕ್ಫಿನ ವಿಷಯ ಬಂದಾಗ ಇವರು ಯಾವ ಆಸ್ತಿ ಕಣ್ಣಿಗೆ ಬಿದ್ದ ಆಸ್ತಿ ಎಲ್ಲ ನಮ್ಮದೊಂದು ಹೇಳ್ತಾರೆ. ನಮ್ಮ ದೇವಸ್ಥಾನದ ಆಸ್ತಿ ಇರ್ಬೋದು, ನಮ್ಮ ದೇವಸ್ಥಾನದ ನಿಧಿಗಳಿರ್ಬೋದು, ಅದನ್ನು ನಾವು ಡಿಫೆಂಡ್ ಮಾಡಿಕೊಳ್ಳುವಂಥ ಪರಿಸ್ಥಿತಿಗೆ ಈಗ ನಮ್ಮ ದೇಶ ಬಂದಿದೆ. ಕಾಂಗ್ರೆಸ್ನ ಕೈಯಲ್ಲಿ ಸರ್ಕಾರ ಇದ್ದರೆ ದೇವಸ್ಥಾನಕ್ಕೆ ಹೋಗಿ ಇನ್ನೂ ಸಹ ಆ ಜಿಹಾದಿ ಮೆಂಟಾಲಿಟಿ ಇನ್ನೂ ಇದೆ. ಇನ್ನೂ ದೇವಸ್ಥಾನದಲ್ಲಿರುವಂಥ ನಿಧಿ ಮೇಲೆ ಕಣ್ಣು ಹಾಕ್ಕೊಂಡು ಚಾನ್ಸ್ ಕೊಟ್ಟರೆ ಅದನ್ನು ಹೋಗಿ ಪುನಃ ಕೊಳ್ಳೆ ಹೊಡಿತೇವೆ ಅನ್ನುವಂಥ ರೀತಿಯಲ್ಲಿ ಮಾತನಾಡೋದನ್ನು ನಾವು ನೋಡ್ತಾ ಇದ್ದೇವೆ. ನಮ್ಮ ದೇಶದ ದುರಂತ ಅಂತ ಹೇಳಿದರೆ ಒಂದು ವಕ್ಫ್ ಆ್ಯಕ್ಟು, ಮತ್ತೊಂದು ಪ್ಲೇಸ್ ಆಫ್ ವರ್ಷಿಪ್ ಆ್ಯಕ್ಟು. ಪ್ಲೇಸ್ ಆಫ್ ವರ್ಷಿಪ್ ಆ್ಯಕ್ಟಲ್ಲಿ ಒಬ್ಬ ಹಿಂದೂವಿಗೆ ನನ್ನ ದೇವಸ್ಥಾನದ ಮೇಲೆ ಮಸೀದಿ ಕಟ್ಟಿದ್ದಾರೆ, ಅದು ನನ್ನ ದೇವಸ್ಥಾನ ಅಂತ ಗೊತ್ತಿದ್ದರೂ ಸಹ ಆ ಆ್ಯಕ್ಟಿನ ಪ್ರಕಾರ ನಮಗೆ ನಾವು ಬಾಯಿ ಮುಚ್ಕೊಂಡು ಕೂತ್ಕೊಳ್ಬೇಕು, ಅದರ ಬಗ್ಗೆ ಚಕಾರ ಎತ್ತಬಾರ್ದು. ಇದು ಪ್ಲೇಸ್ ಆಫ್ ವರ್ಷಿಪ್ ಆ್ಯಕ್ಟ್. ವಕ್ಫ್ ಆ್ಯಕ್ಟ್ ಅಂತ ಹೇಳಿದ್ರೆ ಈ ವಕ್ಫ್ನವರು ಕಂಡ ಜಾಗವನ್ನು ನಂದಂತ ಹೇಳ್ಬೋದು, ಅವನು ಅಲ್ಲದ ಜಾಗ ಸಹ ಕೇಳ್ಬೋದು, ಇಡೀ ದೇವಸ್ಥಾನವನ್ನೇ ನಂದಂತ ಹೇಳಿ ನುಂಗುವಂಥ ಒಂದು ಆ್ಯಕ್ಟ್. ಇದು ನಮ್ಮ ದೇಶದ ದುರಂತ. ಹ್ಯಾರಿಸ್ ಅವರ ಹೇಳಿಕೆ ನೆರೆ ರಾಜ್ಯದಲ್ಲಿರ್ತಕ್ಕಂಥ ಸಿರಿವಂತ ದೇಗುಲದ ಮೇಲೆ ಯಾಕೆ ಅಂತ ಹೇಳಿ, ರಾಜ್ಯದ ವಕ್ಫ್ ವಿಚಾರ ಮಾತಾಡುವಂಥ ಸಂದರ್ಭದಲ್ಲಿ ನೆರೆ ರಾಜ್ಯದ ಒಂದು ಸಿರಿವಂತ ದೇವಸ್ಥಾನ ಹಿಂದೂ ದೇಗುಲದ ಮೇಲೆ ಅವರು ಮುಸಲ್ಮಾನ್ ಶಾಸಕರಾಗಿ ಈ ಒಂದು ಹೇಳಿಕೆ ಅಂತಕ್ಕಂಥದ್ದನ್ನು ಇದು ಒಂದು ರೀತಿಯಲ್ಲಿ ಸಮಾಜದಲ್ಲಿ ಇದು ಯಾವ ಒಂದು ಸಂದೇಶವನ್ನು ಸಾರುತ್ತೆ ಅಂತ? ಸಂದೇಶ ಸ್ಟ್ರೇಟ್ ಫಾರ್ವರ್ಡ್ ಆಗಿದೆ. ಒಳಗೆ ಮನಸ್ಸಿನಲ್ಲಿ ಏನಿದೆ ಅದು ಬಾಯಲ್ಲಿ ಬಂದಿದೆ ಅಷ್ಟೇ. ನೆರೆ ರಾಜ್ಯನ, ನಮ್ಮ ರಾಜ್ಯನ, ಮತ್ತೊಂದು ರಾಜ್ಯನ ಪ್ರಶ್ನೆ ಅದಲ್ಲ. ಒಂದು ಹಿಂದೂ ದೇಗುಲ, ಎಷ್ಟೋ ವರ್ಷಗಳ ಇತಿಹಾಸವುಳ್ಳ ದೇವಸ್ಥಾನ, ಅಲ್ಲಿ ಇರುವಂಥ ನಿಧಿ, ಅಲ್ಲಿರುವ ಭಕ್ತಾದಿಗಳಿಗೆ ಕೊಟ್ಟಂಥ ಹಣ, ಅದರ ಮೇಲೆ ಇವರು ಕಣ್ಣು ಹಾಕ್ತಿರೋದು ಇವರದ್ದು ಒಂದು ಈ ಕಾಂಗ್ರೆಸ್ನವರ ಜಿಹಾದಿ ಮೈಂಡ್ಸೆಟ್ ಏನಿದೆ ಅದು ಸ್ವಲ್ಪ ಮುಂದೆ ಬರ್ತಾ ಇದೆ. ಎಲ್ಲೋ ಒಂದು ಕಡೆ ಒಳಗಿದ್ದ ವಿಷಯ ಬಾಯಿಂದ ಹೊರಗೆ ಬಂದಿದೆ. ಶಾಸಕರ ಈ ಒಂದು ವಿವಾದಾತ್ಮಕ ಹೇಳಿಕೆ ಕುರಿತಂತೆ ಕಾಂಗ್ರೆಸ್ನ ಹಿರಿಯ ನಾಯಕರಿಗೆ ತಾವು ಏನೊಂದು ಹೇಳೋಕ್ಕೆ ಇಷ್ಟಪಡ್ತೀರಿ? ಇದು ಸರಿಯಾದ ಸಮಯ. ಈ ಸಮಯದಲ್ಲಿ ನೀವು ನಿಮ್ಮ ತಪ್ಪುಗಳನ್ನು ಸರಿ ಮಾಡ್ಕೊಳ್ಳಿ. ಹಿಂದೂ ವಿರೋಧಿ ಭಾವನೆ ಏನಿದೆ ಅದನ್ನು ನೀವು ಲೈಟಾಗಿ ತೆಗೆದುಕೊಂಡು ಏನು ಮಾಡಿದರೂ ಹಿಂದೂಗಳು ಬಾಯಿ ಮುಚ್ಕೊಂಡು ಇರ್ತಾರೆ ಅನ್ನುವ ಮನಸ್ಥಿತಿಯಲ್ಲಿ ಇರಬೇಡಿ. ಕಾಂಗ್ರೆಸ್ನಿರುವ ಹಿಂದೂ ನಾಯಕರುಗಳು ಯಾರಿದ್ದಾರೆ ಅವರಿಗೂ ಇದು ಕರೆಗಂಟೆ. ಈಗ ತೊಂದರೆ ಇಲ್ಲ, ಇನ್ನು ಮುಂದೆ ನೀವು ಸಹ ಕಾಂಗ್ರೆಸ್ಸಲ್ಲಿ ಲೀಡರ್ ಆಗಿರುವುದಿಲ್ಲ. ಈ ರೀತಿಯ ಮೈಂಡ್ಸೆಟ್ನ ಲೀಡರ್ಸು ನಿಮ್ಮಲ್ಲಿ ಇದ್ದಾರೆ ಅಂತ ಹೇಳಿದರೆ ಜಾತ್ಯತೀತೆ ಅನ್ನೋದು ಹಿಂದೂಗಳಿಗೆ ಮಾತ್ರ ಅನ್ವಯ ಆಗ್ತದೆ. ಇದರಲ್ಲಿ ಮುಸಲ್ಮಾನರಿಗೆ ಮತ್ತೊಬ್ಬರಿಗೆ ಅನ್ವಯ ಆಗುವಂಥ ಪರಿಸ್ಥಿತಿ ನಿಮ್ಮ ಪಕ್ಷದಲ್ಲಿ ಇಲ್ಲ. ಸಮಯ ಇದೆ, ಸರಿ ಮಾಡಿಕೊಳ್ಳಿ. ಇಲ್ಲದಿದ್ದರೆ ನಾವು ಎಲ್ಲರೂ ಸಮಸ್ಯೆಯಲ್ಲಿ ಬೀಳ್ತೇವೆ. ಇವ್ರ ಹತ್ರ ಕ್ಷಮೆ ಕೇಳೋದು ಅಥವಾ ಮತ್ತೊಂದು ರಿಪೆಂಟೆನ್ಸು ಅಥವಾ ಸರಿ ಮಾಡ್ಕೊಳ್ಳಿ ಅನ್ನುವಂಥ ಮಾತಾಡಲಿಕ್ಕೂ ನನಗೆ ಇಷ್ಟ ಇಲ್ಲ. ಯಾಕಂದರೆ ಒಬ್ಬ ವ್ಯಕ್ತಿ, ಒಬ್ಬ ಹಿರಿಯ ಶಾಸಕ ಆ ರೀತಿ ಮಾಡ್ತಾನೆ ಅಂತ ಹೇಳಿದ್ರೆ ಅವನ ಮೈಂಡ್ಸೆಟ್ ಏನಿದೆ ಗೊತ್ತಿರುವಂಥ ವಿಷಯ. ಕ್ಷಮೆ ಹೇಳಿದ್ರು ಸಹ ಪ್ರೆಷರಿಗೋಸ್ಕರ ಕ್ಷಮೆ ಕೇಳ್ಬೋದು. ಮನಸ್ಸಿನಲ್ಲಿರುವ ಅಂತರಾತ್ಮದಲ್ಲಿರುವ ವಿಷಯನ ಸರಿ ಮಾಡಿಸ್ಕೊಳ್ಳುವಂಥ ಪ್ರಯತ್ನ ಅವರು ಮಾಡಿದರೆ ಒಳ್ಳೆಯದು. ಥ್ಯಾಂಕ್ ಯು ಸರ್. ಇದಿಷ್ಟು ಕೂಡ ಭರತ್ ಶೆಟ್ಟಿಯವರ ಮತ್ತು ಅವ್ರು ಹೇಳುವಂತೆ ನೇರವಾಗಿ ಎನ್ ಎ ಹ್ಯಾರಿಸ್ ಅವರ ಮೈಂಡ್ ಸೆಟ್ ಏನಿದೆ ಅದನ್ನು ಇಲ್ಲಿ ತೋರ್ಪಡಿಸಿದೆ. ಇದಕ್ಕೆ ಖಂಡಿತವಾಗ್ಲೂ ಕೂಡ ಅವರ ಹಿರಿಯ ನಾಯಕರೇನಿದ್ದಾರೆ ಅದು ಬ್ರೇಕ್ ಹಾಕಬೇಕು, ಇನ್ಮೇಲೆ ಅದು ತಮ್ಮ ತಪ್ಪುಗಳನ್ನು ಸರಿಪಡಿಸ್ಕೊಳ್ಬೇಕು ಅಂತಕ್ಕಂಥ ಮಾತನ್ನು ತಮ್ಮದೇ ಆದ ದಾಟಿಯಲ್ಲಿ ಇಟ್ಟಿರ್ತಕ್ಕಂಥದ್ದು. ನೋಡೋಣ ಮುಂದೆ ಎನ್ ಎ ಹ್ಯಾರಿಸ್ ಅವರ ಒಂದು ವಿವಾದಾತ್ಮಕ ಹೇಳಿಕೆ ಯಾವ ಸ್ವರೂಪವನ್ನು ಪಡೆದುಕೊಳ್ತೆ ಅನ್ನೋದನ್ನು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.